ಈ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡೋಣ. ಈಗ ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಮೇನ್ ಫಂಡ್ಸ್ ಬೇಕಾಗುತ್ತೆ. ಸೊ ಫಂಡ್ಸನ್ನು ಫೈನಾನ್ಸ್, ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಹೀಗೆ ಬೇರೆ ಬೇರೆ ಹೆಸರಲ್ಲಿ ನಾವು ಹೇಳ್ಬೋದು. ಸೊ ಫಂಡ್ಸ್ ಏನಿದೆ ಬಿಸ್ನೆಸ್ಸಿದ್ದು ಮೇನ್ ಒಂದು ಲೈಫ್ ಬ್ಲಡ್ ಇದ್ದ ಹಾಗೆ. ಇಟ್ ಇಸ್ ಅ ಬ್ಲಡ್ ಆಫ್ ಅ ಬಿಸ್ನೆಸ್. ಸೊ ಫಂಡ್ಸ್ ಇಸ್ ಅ ಬ್ಲಡ್ ಆಫ್ ದ ಬಿಸ್ನೆಸ್. ಸೊ ವಿತೌಟ್ ಫಂಡ್ಸ್ ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಸೊ ಈಗ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ಇಲ್ಲಿ ನಮಗೆ ಬೇರೆ ಬೇರೆ ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇರ್ಬೋದು, ಯಾವ್ದು ಅಸೆಟ್ ಪರ್ಚೇಸ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಸೆಟ್ ಪರ್ಚೇಸ್ ಮಾಡಲಿಕ್ಕೆ. ಸೊ ಹೀಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಅದೇ ರೀತಿ ಫೈನಾನ್ಸಿಂಗ್ ಡಿಸಿಷನ್ ಕೂಡ ಇಲ್ಲಿ ತೊಗೋಬೇಕಾಗತ್ತೆ. ಸೊ ಯಾವುದು ಫಂಡ್, ನಾವು ಓನ್ ಫಂಡ್ ತೊಗೋಬೇಕಾ ಅಥವಾ ನಾವು ಬೇರೆದವ್ರ ಕಡೆಯಿಂದ ಬಾರೋ ಮಾಡಬೇಕಾ, ಸೊ ಹೇಗೆ ಫಂಡ್ ರೇಸ್ ಮಾಡಬೇಕು, ಶಾರ್ಟ್ ಟರ್ಮ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್, ಸೊ ಎರಡರದ್ದು ಮಿಕ್ಸ್. ಸೊ ಹೀಗೆ ಬೇರೆ ಬೇರೆ ಡಿಸಿಷನಲ್ಲಿ ಫೈನಾನ್ಸಿಂಗ್ ಡಿಸಿಷನಲ್ಲಿ ನಾವು ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಅಂದರೆ ಡಿವಿಡೆಂಟ್ ಡಿಸಿಷನ್. ಸೊ ಇಲ್ಲಿ ಡಿವಿಡೆಂಟ್ ಡಿಸಿಷನ್ ಎಷ್ಟು ಪರ್ಸೆಂಟೇಜ್ ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ರೀತಿಯಲ್ಲಿ ಕೊಡಬೇಕು ಮತ್ತು ಎಷ್ಟು ಪ್ರಾಫಿಟನ್ನು ನಾವು ತಿರ್ಗಾ ರೀಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಡಿವಿಡೆಂಟ್ ಡಿಸಿಷನಲ್ಲಿ ನೋಡ್ಬೋದು. ಸೊ ಈಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿದ್ದು ಮೇನ್ ಒಂದು ಡೆಫಿನಿಷನ್ ವಿಚ್ ಈಸ್ ಬೈ SSC ಕುಚ್ಚಲ್. ಸೊ ಇವರು ಮೋಸ್ಟ್ ಅಕ್ಸೆಪ್ಟೇಬಲ್ ಡೆಫಿನಿಷನ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. ಓಕೆ, ಒಂದು ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್, ಇನ್ನೊಂದು ದೇರ್ ಇಫೆಕ್ಟಿವ್ ಯುಟಿಲೈಸೇಷನ್ ಇನ್ ದ ಬಿಸ್ನೆಸ್. ಇಫೆಕ್ಟಿವ್ ಯುಟಿಲೈಸೇಷನ್. ಸೊ ಇಲ್ಲಿ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್, ಸೊ ಇದರಲ್ಲಿ ನೀವು ನೋಡ್ಬೋದು ಒಂದು ಪ್ರೊಕ್ಯೂರ್ಮೆಂಟ್, ಇನ್ನೊಂದು ಯುಟಿಲೈಸೇಷನ್. ಸೊ ಯಾವ ಅಮೌಂಟ್ ನಾವು ರೇಸ್ ಮಾಡ್ತೀವಿ, ಯಾವ ಫಂಡ್ಸ್ ನಾವು ಹೇಗೆ ಕಲೆಕ್ಟ್ ಮಾಡ್ತೀವಿ, ಬೇರೆ ಬೇರೆ ಸೋರ್ಸ್ ಕಡೆಯಿಂದ ನಾವು ಫಂಡ್ಸ್ ಕಲೆಕ್ಟ್ ಮಾಡಿದ್ದು, ಸೊ ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ತೀವಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಅಂದರೆ ಫಂಡ್ಸ್ ಹೇಗೆ ಕಲೆಕ್ಟ್ ಮಾಡಿ ಅದನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ಬೋದು. ಸೊ ಫಂಡ್ಸನ್ನು ನಾವು ಒಂದು ಇಕ್ವಿಟಿ ಶೇರ್ ಕಡೆಯಿಂದ ನಾವು ಪ್ರೊಕ್ಯೂರ್ ಮಾಡ್ಕೋಬೋದು, ಇಲ್ಲಾಂದರೆ ಕಮರ್ಷಿಯಲ್ ಬ್ಯಾಂಕ್ ಲೋನ್ ಅದನ್ನಾದರೂ ತೊಗೋಬೋದು. ದೆನ್ ಡಿಬೆಂಚರ್ಸ್, ದೆನ್ ವೆಂಚರ್ ಕ್ಯಾಪಿಟಲ್. ಸೊ ಈ ರೀತಿ ಬೇರೆ ಬೇರೆ ಸೋರ್ಸ್ ಕಡೆಯಿಂದ ನಾವು ಫಂಡ್ಸನ್ನು ಪ್ರೊಕ್ಯೂರ್ ಮಾಡ್ಕೋಬೋದು. ಈಗ ಫಂಡ್ಸ್ ನಾವು ಏನು ಕಲೆಕ್ಟ್ ಮಾಡಿರ್ತೀವಿ, ಫಂಡ್ಸ್ ನಾವು ಏನು ರೇಸ್ ಮಾಡಿರ್ತೀವಿ, ಅದನ್ನು ಒಂದು ಫಿಕ್ಸ್ ಅಸೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಕರೆಂಟ್ ಅಸೆಟ್ಸ್, ಆಮೇಲೆ ಯಾವ ರೀತಿ ಬೇರೆ ಕಡೆ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅನ್ನೋದು ನಾವು ಯುಟಿಲೈಸೇಷನಲ್ಲಿ ನೋಡ್ತೀವಿ. ಸೊ ಯುಟಿಲೈಸೇಷನ್ ಅಂದರೆ ಎಫೆಕ್ಟಿವ್ ಯುಟಿಲೈಸೇಷನ್. ಸೊ ಅದರದ್ದು ಆಪ್ಟಿಮಮ್ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಒಂದು ಮೇನ್ ಡೆಫಿನಿಷನ್. ಸೊ ಈಗ ಎವಲ್ಯೂಷನ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಎಮರ್ಜ್ ಆಯಿತು. ಸೊ ಇನ್ ಟ್ರೆಡಿಷ್ನಲ್ ಫೇಸ್, ಸೊ ಬಿಫೋರ್ 1940s ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ಇದನ್ನು ನಾವು ಒಕೇಶ್ನಲ್ ಆಗಿ ಯೂಸ್ ಮಾಡ್ತಾ ಇದ್ವಿ ಇದನ್ನು. ಸೊ ಲೈಕ್ ಲಾಂಗ್ ಟರ್ಮ್ ಅಪ್ರೋಚಸ್, ಅಂದರೆ ಈಗ ಏನಾದರೂ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡುವಾಗ ಅಥವಾ ಮರ್ಜ್ ಮಾಡುವಾಗ, ಬೇರೆ ಬೇರೆ ಬಿಸ್ನೆಸ್ ಒಂದೇ ಮರ್ಜ್ ಮಾಡುವಾಗ, ಇಲ್ಲಾಂದರೆ ಬಿಸ್ನೆಸ್ ಕ್ಲೋಸ್ ಮಾಡುವಾಗ, ಇನ್ ಕೇಸ್ ಆಫ್ ಲಿಕ್ವಿಡೇಷನ್, ಇಲ್ಲಾಂದರೆ ಬೇರೆ ಬಿಸ್ನೆಸ್ ಟೇಕ್ ಓವರ್ ಮಾಡುವಾಗ. ಸೊ ಈ ರೀತಿ ಒಕೇಶ್ನಲ್ ಇವೆಂಟ್ಸಲ್ಲಿ ಮಾತ್ರ ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ಡೇ ಟು ಡೇ ಪ್ರಾಬ್ಲಮ್ಸ್, ಅಂದರೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಡೇ ಟು ಡೇ ಏನು ನಮಗೆ ಫಂಡ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಇದು ಫೋಕಸ್ ಮಾಡ್ತಾ ಇರಲಿಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದು ಫೋಕಸ್ ಮಾಡ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಟ್ರಾನ್ಸಿಷನಲ್ ಫೇಸಲ್ಲಿ, ಸೊ ಇಲ್ಲಿಂದ ಸ್ವಲ್ಪ ಇದು ಕೂಡ ನಾವು ಟ್ರೆಡಿಷ್ನಲ್ ಫೇಸ್ ಥರನೇ ಇರ್ಬೋದು,
ಬಟ್ ಇಲ್ಲೇನಾಯಿತು, ಡೇ ಟು ಡೇ ಪ್ರಾಬ್ಲಮ್ಸ್ ಏನಿರುತ್ತೆ ಅಲ್ಲಿ ಇದು ಸ್ವಲ್ಪ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫೋಕಸ್ ಮಾಡ್ತಾ ಇತ್ತು. ಸೊ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ಸ್ ಮೇಲೆ ಇದು ಫೈನಾನ್ಷಿಯಲ್ ಫೋಕಸ್ ಮಾಡ್ತಾ ಇತ್ತು. ಇದು ಅಲ್ಲಿ 1942 1950ಸಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಫೇಸಲ್ಲಿ ಇತ್ತು. ನೆಕ್ಸ್ಟ್ ಮಾಡರ್ನ್ ಫೇಸ್ ಇದು ಆಫ್ಟರ್ 1950ಲಿಂದ ಇಲ್ಲಿವರೆಗೂ ಇದು ನಡೀತಾ ಇದೆ. ಇಲ್ಲಿ ಮಾಡರ್ನ್ ಫೇಸಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟದ್ದು ಏನು ಇಂಪಾರ್ಟೆನ್ಸ್ ಇದೆ ಇದು ತುಂಬ ಇನ್ಕ್ರೀಸ್ ಆಯಿತು ಇದು ಮಾಡರ್ನ್ ಫೇಸಲ್ಲಿ. ಸೊ ಯಾವುದೇ ಫೈನಾನ್ಷಿಯಲ್ ಡಿಸಿಷನ್ ಇರ್ಬೋದು, ಈಗ ಫೈನಾನ್ಷಿಯಲ್ ಅನಲೈಸ್ ಮಾಡಲಿಕ್ಕೆ ಇದು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇತ್ತು ಈ ಫೇಸಲ್ಲಿ. ಸೊ ಫೈನಾನ್ಷಿಯಲ್ ಅನಲೈಸ್ ಮಾಡಿದಾಗ ಇಲ್ಲಿ ಡಿಸಿಷನ್ ಮೇಕಿಂಗ್ ಕೂಡ ಇಲ್ಲಿ ಜಾಸ್ತಿ ಆಯಿತು. ಈಗ ಫಂಡ್ಸ್ ಓನ್ಲಿ ನಾವು ರೇಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ರೇಸ್ ಮಾಡಿದ್ದು ಹೇಗೆ ಅದನ್ನು ಆಪ್ಟಿಮಮ್ ಯೂಸ್ ಮಾಡಬೇಕು ಅನ್ನೋದನ್ನು ಈ ಫೇಸಲ್ಲಿ ನಾವು ನೋಡ್ಬೋದು. ಆಪ್ಟಿಮಮ್ ಯುಟಿಲೈಜೇಷನ್. ಸೊ ಮೊದಲು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಫೈನಾನ್ಸ್ ಹೇಗೆ ರೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇತ್ತು. ಈ ಫೇಸಲ್ಲಿ ಮಾಡರ್ನ್ ಫೇಸಲ್ಲಿ ರೇಸಿಂಗ್ ಆಫ್ ಫಂಡ್ಸ್ಲಿಂದ ಇದು ಆಪ್ಟಿಮಮ್ ಯುಟಿಲೈಜೇಷನ್ ಇದು ಶಿಫ್ಟ್ ಆಯಿತು. ಓಕೆ, ಸೊ ಈ ರೀತಿ ನಾವು 3 ಫೇಸಲ್ಲಿ ನಾವು ನೋಡ್ಬೋದು: ಟ್ರೆಡಿಷ್ನಲ್ ಫೇಸ್, ಟ್ರಾನ್ಸಿಷನಲ್ ಫೇಸ್ ಮತ್ತು ಮಾಡರ್ನ್ ಫೇಸ್. ಸೊ 3 ಫೇಸಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿದ್ದು ಇಂಪಾರ್ಟೆನ್ಸ್ ಏನಿದೆ ಪ್ರತಿ ಫೇಸಲ್ಲಿ ಇದು ಜಾಸ್ತಿ ಆಗ್ತಾ ಹೋಯಿತು. ಸೊ ಈಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾನು ತುಂಬ ಇಂಪಾರ್ಟೆಂಟ್ 3 ಡಿಸಿಷನ್ಸ್ ಹೇಳಿದ್ದೆ. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಒಂದು ಫೈನಾನ್ಷಿಯಲ್ ಡಿಸಿಷನ್ ಮತ್ತು ಇನ್ನೊಂದು ಡಿವಿಡೆಂಡ್ ಡಿಸಿಷನ್. ಸೊ ಈ 3 ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟು. ದ ಮೇನ್ ಇಂಟೆನ್ಷನ್ ಆಫ್ ದೀಸ್ ಡಿಸಿಷನ್ಸ್ ಆರ್ ಟು ಇನ್ಕ್ರೀಸ್ ದ ಶೇರ್ ಹೋಲ್ಡರ್ಸ್ ವೆಲ್ತ್. ಅಂದರೆ ಶೇರ್ ಹೋಲ್ಡರ್ಸ್ ಅಂದರೆ ಓನರ್ಸ್ ವೆಲ್ತ್ ಹೇಗೆ ನಾವು ಜಾಸ್ತಿ ಮಾಡಬೇಕು. ಇವು 3 ಡಿಸಿಷನ್ಸ್ ಬೇರೆ ಬೇರೆ ಇದ್ರೂ ಇದು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಮೇನ್ ಪರ್ಪಸ್ ಆಫ್ ಆಲ್ ದೀಸ್ ಡಿಸಿಷನ್ಸ್ ಆರ್ ಟು ಇನ್ಕ್ರೀಸ್ ದ ಶೇರ್ ಹೋಲ್ಡರ್ಸ್ ವೆಲ್ತ್. ಸೊ ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ಇಲ್ಲಿ ನಾವು ಯಾವ ಅಸೆಟ್ ಪರ್ಚೇಸ್ ಮಾಡಬೇಕು, ವಿಚ್ ಅಸೆಟ್ಸ್ ಟು ಬಿ ಪರ್ಚೇಸ್ಡ್, ಸೊ ಇದ್ರ ಬಗ್ಗೆ ನಾವು ಡಿಸಿಷನ್ ತೊಗೋಬೇಕಾಗುತ್ತೆ. ಮತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ಇನ್ವೆಸ್ಟ್ಮೆಂಟ್ ಅಂದಮೇಲೆ ಒಂದು ನಾವು ರೆವೆನ್ಯೂ ಜನ್ರೇಟ್ ಮಾಡೋದು ಡಿಸಿಷನ್ ಇರ್ಬೋದು, ಅಥವಾ ಪ್ರಾಫಿಟ್ ಜನ್ರೇಟ್ ಮಾಡೋ ಡಿಸಿಷನ್ ಇರ್ಬೋದು. ಅಂದರೆ ಒಂದು ಹೊಸ ಪ್ರೊಡಕ್ಟ್ ಲೈನ್, ನ್ಯೂ ಲೈನ್ ಆಫ್ ಅ ಪ್ರೊಡಕ್ಟ್. ಅಂದರೆ ಯಾವುದೇ ಒಂದು ನಾವೀಗ ಬಿಸ್ನೆಸ್ ಮಾಡುವಾಗ ಒಂದು ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು ಬೇಡವೋ ಅನ್ನೋದು ಇದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಂದರೆ ಟು ಸೇವ್ ಅ ಕಾಸ್ಟ್, ಒಂದು ಪ್ರಾಫಿಟ್ ಜಾಸ್ತಿ ಮಾಡೋದು, ಇಲ್ಲಾಂದರೆ ಕಾಸ್ಟ್ ಸೇವ್ ಮಾಡೋದು. ಅಂದರೆ ಈಗ ಸ್ವಲ್ಪ ಒಂದು ಓಲ್ಡ್ ಮಷಿನ್ಸ್ ಇರುತ್ತೆ, ಓಲ್ಡ್ ಮಷಿನ್ಸಿಂದ ನಾವು ಹೊಸ ಮಷಿನಿಗೆ ನಾವು ರಿಪ್ಲೇಸ್ಮೆಂಟ್ ಮಾಡೋದಿತ್ತಂದರೆ ಅಲ್ಲಿ ನಮಗೆ ಕಾಸ್ಟ್ ಉಳಿಯುತ್ತೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡ ಅಂತ ಹೇಳಿ ನಾವು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಆಮೇಲೆ ಟೋಟಲ್ ಅಮೌಂಟ್ ಆಫ್ ಅಸೆಟ್, ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಫಿಕ್ಸ್ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಕರೆಂಟ್ ಅಸೆಟಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಫೈನಾನ್ಸಿಂಗ್ ಡಿಸಿಷನ್. ಫೈನಾನ್ಸಿಂಗ್ ಡಿಸಿಷನ್ ಅಂದರೆ ಫಂಡ್ಸ್ ಹೇಗೆ ರೇಸ್ ಮಾಡಬೇಕು, ಹೌ ಟು ರೇಸ್ ಅ ಫಂಡ್. ಈಗ ನಾವು ಮೊದಲೇ ಹೇಳಿದಾಗೆ ಫಂಡ್ಸ್ ರೇಸ್ ಮಾಡಬೇಕಂದ್ರೆ ಮೇನ್ ನಮ್ಮ ಪರ್ಪಸ್ ಏನಾಗಬೇಕು, ಅಟ್ ಅ ಮಿನಿಮಮ್ ಕಾಸ್ಟ್, ಎಷ್ಟು ಕಾಸ್ಟ್ ಕಡಿಮೆ ಇರುತ್ತೆ ಅಷ್ಟು ಕಾಸ್ಟ್ ರೆಡ್ಯೂಸ್ ಮಾಡಿ ನಾವು ಫಂಡ್ಸ್ ರೇಸ್ ಮಾಡಬೇಕಾಗುತ್ತೆ. ಸೊ ಮೇನ್ ಕಾಸ್ಟ್ ಅಂದರೆ ನಾವು ಏನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀವಿ, ಅಥವಾ ನಾವು ಶೇರ್ ಹೋಲ್ಡರ್ಸಿಂದ ಫಂಡ್ಸ್ ಕಲೆಕ್ಟ್ ಮಾಡಿದ್ವಿ ಅಂದರೆ ಡಿವಿಡೆಂಡ್ಸ್ ಎಷ್ಟು ನಾವು ಕೊಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಕಾಸ್ಟ್ ಆಫ್ ದ ಫಂಡ್ಸ್. ಸೊ ಅದನ್ನು ನಾವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ನಾವು ಮಿನಿಮಮ್ ಇಡಬೇಕಾಗತ್ತೆ. ಸೊ ಇದೊಂದಾಯಿತು. ನೆಕ್ಸ್ಟ್ ನಾವು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫಂಡ್ಸ್ ಹೇಗೆ ನಾವು ಎಷ್ಟು ಪರ್ಸಂಟೇಜಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಶಾರ್ಟ್ ಟರ್ಮ್ ಜಾಸ್ತಿ ಇರಬೇಕು ಅಥವಾ ಲಾಂಗ್ ಟರ್ಮ್ ಜಾಸ್ತಿ ಇರಬೇಕು. ಸೊ ವಾಟ್ ಈಸ್ ಅ ಬೆಸ್ಟ್ ಸೋರ್ಸ್ ಆಫ್ ಫಂಡ್ಸ್. ಸೊ ಸೋರ್ಸ್ ಆಫ್ ಫಂಡ್ಸ್ ಅಂದಮೇಲೆ ಒಂದು
ಓನ್ ಫಂಡ್ಸ್ ಇರ್ಬೋದು, ಇಲ್ಲಾಂದರೆ ಇನ್ನೊಬ್ಬರ ಕಡೆಯಿಂದ ನಾವು ಬಾರೋ ಮಾಡ್ಕೋಬೋದು. ಸೊ ಈ ರೀತಿ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಎಷ್ಟು ಫಂಡ್ಸ್, ಆಮೇಲೆ ಅಟ್ ದ ಮಿನಿಮಮ್ ಕಾಸ್ಟ್ ಹೇಗೆ ನಾವು ಅದನ್ನು ರೇಸ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಫೈನಾನ್ಸಿಂಗ್ ಡಿಸಿಷನಲ್ಲಿ ನಾವು ನೋಡ್ತೀವಿ. ದ ಲಾಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಈಸ್ ಡಿವಿಡೆಂಟ್ ಡಿಸಿಷನ್. ಸೊ ಇದರಲ್ಲಿ ಎಷ್ಟು ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡಬೇಕು, ಹೌ ಮಚ್ ಪರ್ಸೆಂಟೇಜ್ ಟು ಪೇ ಟು ಶೇರ್ ಹೋಲ್ಡರ್ಸ್. ಈಗ ಬಂದಿದ್ದ ಪ್ರಾಫಿಟಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು, ಆಮೇಲೆ ಎಷ್ಟು ಪ್ರಾಫಿಟ್ ನಾವು ತಿರ್ಗಾ ಮತ್ತೆ ರೀಇನ್ವೆಸ್ಟ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ಈಗ ಸಪೋಸ್ 100 ರೂಪೀಸ್ ಪ್ರಾಫಿಟ್ ಇತ್ತಂದರೆ, ಸೊ ಈಗೆಲ್ಲ ನಾವು ಶೇರ್ ಹೋಲ್ಡರ್ಸ್ಗೆ ಕೊಟ್ಟರು ಇದು ಬೆನಿಫಿಟ್ ಆಗಂಗಿಲ್ಲ. ಆಮೇಲೆ ಶೇರ್ ಹೋಲ್ಡರ್ಸ್ ಕೊಡಲಾರ್ದೆ ನಾವು ಎಲ್ಲ ರೀಇನ್ವೆಸ್ಟ್ ಮಾಡಿದಾಗೂ ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಏನು ಸಿಗೋದಿಲ್ಲ, ಅಂದರೆ ಯಾರೂ ಇಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಅದಕ್ಕೆ ಸಮ್ ಪರ್ಸಂಟೇಜ್, ಒಂದು 10% ಇರ್ಬೋದು ಅಥವಾ 20% ಇರ್ಬೋದು, ಅದನ್ನು ಶೇರ್ ಹೋಲ್ಡರ್ಸ್ ಕೊಟ್ಟು ಮಿಕ್ಕಿದ ಅಮೌಂಟನ್ನು ನಾವು ಇಲ್ಲಿ ರೀಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಡಿವಿಡೆಂಟ್ ಕೊಡುವಾಗೂ ಯಾವ ರೀತಿ ಡಿವಿಡೆಂಟ್ ಕೊಡಬೇಕು, ನಾವು ಇದನ್ನು ಒಂದು ಕ್ಯಾಶಲ್ಲಿರಾದರೂ ಕೊಡ್ಬೋದು ಡಿವಿಡೆಂಟ್, ಇಲ್ಲಾಂದರೆ ಶೇರ್ಸಲ್ಲಿ ಕೂಡ ನಾವು ಅದನ್ನು ಡಿವಿಡೆಂಟ್ ಕೊಡ್ಬೋದು. ಸೊ ಹೀಗೆ ಯಾವ ರೀತಿ ಎಷ್ಟು ಡಿವಿಡೆಂಟ್ ಕೊಡಬೇಕು, ಎಷ್ಟು ಪ್ರಾಫಿಟ್ ನಾವು ರೀಇನ್ವೆಸ್ಟ್ ಮಾಡಬೇಕು, ಮತ್ತು ಯಾವ ರೀತಿ ನಾವು ಅದನ್ನು ಡಿವಿಡೆಂಟ್ ಕೊಡಬೇಕು ಅನ್ನೋದನ್ನು ನಾವು ಡಿವಿಡೆಂಟ್ ಡಿಸಿಷನ್ನಲ್ಲಿ ನೋಡ್ತೀವಿ. ಸೊ ಈ ರೀತಿ 3 ಡಿಸಿಷನ್ಸ್ ಇದ್ದರೂ ಕೂಡ ಇಲ್ಲಿ ನಾವು 3 ಡಿಸಿಷನ್ಸ್ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ಸೊ ಇವೆಲ್ಲ 3 ಡಿಸಿಷನ್ಸ್ ಕೂಡ ನಾವು ಮ್ಯಾಕ್ಸಿಮಮ್ ನಮ್ಮ ಶೇರ್ ಹೋಲ್ಡರ್ಸ್ ವೆಲ್ತನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ನಾವು ಇದನ್ನು 3 ಒಟ್ಟಿಗೆ ನೋಡಿ ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಈಗ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಡೆಫಿನೇಷನ್ ನೋಡಿದ್ವಿ, ಆಮೇಲೆ ಅಪ್ರೋಚಸ್ ನೋಡಿದ್ವಿ, ಟ್ರೆಡಿಷ್ನಲ್ ಅಪ್ರೋಚ್, ಟ್ರಾನ್ಸಿಷನಲ್ ಅಪ್ರೋಚ್ ಮತ್ತು ಮಾಡರ್ನ್ ಅಪ್ರೋಚ್. ಸೊ ಅದೇ ರೀತಿ ದ 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆನ್ಸ್ ಮತ್ತು ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ಏರಿಯಾ ಜೊತೆ ಹೇಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಚೆನ್ನಾಗಿ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ.